ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ ಹಿಂದಿನ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ, ಕಾಂಗ್ರೆಸ್ಸು 65 ವರ್ಷ ನಮ್ಮ ದೇಶನ ರೂಲ್ ಮಾಡ್ತು. ಅವ್ರಿಗೆ ಅನುಭವ ಇದೆಯಾ? ಅನುಭವ ಮಾಡೋದಕ್ಕೆ ಅವ್ರಿಗೆ ಯೋಗ್ಯತೆ ಇದೆಯಾ? ಅವ್ರು ಎಕ್ಸ್ಪರ್ಟಾ? ಅವ್ರು ಹೇಳೋದೇನೋ ಹೇಳ್ಕೊಬೋದು, ನಮಗೆ 65 ವರ್ಷದ ಅನುಭವ ಇದೆ, 125 ವರ್ಷದ ಪಕ್ಷ ನಮ್ಮ ಅನುಭವ ಇದೆ. ಆದರೆ ಅನುಭವ ಇಲ್ಲ ಅನ್ನೋದನ್ನು ಬರೀ ಹೇಳಿದ್ರೆ ಸಾಗೋದೇ ಇಲ್ಲ. ಅದಕ್ಕೆ ಸಾಕ್ಷಿ ಕೊಡಬೇಕಾಗತ್ತೆ, ಆಧಾರ ಕೊಡಬೇಕಾಗತ್ತೆ. ಅಂಥ ಕೆಲಸವನ್ನು ನಮಸ್ತೆ ಹಿಂದೂಸ್ತಾನ್ ಮೈಸೂರು ಮುಖಾಂತರ ಮಾಡ್ತಾಯಿದ್ದೀವಿ. ಬನ್ನಿ ಇದನ್ನು ಹೇಗೆ ಇದು ಮಾಡ್ತಿದ್ವಿ ಅಂತ ಹೇಳ್ತೀವಿ. ನೋಡಿ, ಕಂಟಿನ್ಯೂಸ್ ಆಗಿ ಇದನ್ನು ಹಾಕ್ತಿದ್ವಿ. ಏನು ಅಂದರೆ, ವಿಡಿಯೋಗಳನ್ನ ನೋಡಿ, ಅದರಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಉದ್ಯೋಗಗಳು ಖಾಲಿ ಇದೆ ಅಂತ ಅಂದ್ಬಿಟ್ಟು ಇದನ್ನು ಎಲ್ಲದನ್ನು ಕ್ರೋಢೀಕರಿಸಿ ಹೇಳಬೇಕು ಅಂತಂದರೆ 100 ಉದ್ಯೋಗಗಳು ಡಿಕ್ಲೇರ್ಡ್ ಉದ್ಯೋಗಗಳು ಬೇಕು ಅಂತ ಸರ್ಕಾರ ನೋಟಿಫೈ ಮಾಡಿದರೆ ಅದರಲ್ಲಿ 30%, 100ಕ್ಕೆ 30ರಷ್ಟು ಉದ್ಯೋಗವನ್ನು ಖಾಲಿ ಇಟ್ಟಿದ್ದಾರೆ. ಇವ್ರಿಗೆ ಭರ್ತಿ ಮಾಡೋಕ್ಕೆ ಆಗಿಲ್ಲ, ಭರ್ತಿ ಮಾಡೋ ಮನಸ್ಸಿಲ್ಲ. ಯಾಕೆ ಅಂದರೆ ಹುಚ್ಚು ಮುಂಡೆ ಮದುವೆಲಿ ಉಂಡೋರ ಜನ. ಏನೋ ಅಧಿಕಾರಕ್ಕೆ ಬಂದ್ವಿ, ಬೋಳಿನ ಖಾಲಿ ಮಾಡಿದ್ವಿ, ಎಲೆಕ್ಷನ್ ಗೆದ್ವಿ, ಮಂತ್ರಿ ಆದ್ವಿ, ದುಡ್ಡು ಹೊಡೆದ್ವಿ, 5 ವರ್ಷ ಆಯಿತು, ಮನೆಗೆ ಹೋದ್ವಿ, ಇಷ್ಟೇ ಆಗ್ಬಿಟ್ಟಿದೆ. ಹೀಗೆ ಅಂದ್ಕೊಂಡು ಏನಂತೆ ಕಾವೇರಿ ನಮ್ಮ ಹಕ್ಕು ಮಾಡಿದ್ರು ಭಾಗಮಂಡಲದ ಹಿಡಿದು ಮೇಕೆದಾಟುವರೆಗೂ ಮಾಡಿದ್ರು, ಬೆಂಗಳೂರವರೆಗೂ ಮಾಡಿದ್ರು. ಏನಾಗೋಯ್ತು? ತುಸ್ಸಾಗಿ ಕೂತ್ಕೊಳ್ತೀಗ. ಹೀಗೇನಾಗಿದೆ, ಇವರು ಅದೀಗ ಇದೇ ಇಲ್ಲ. ಜನಗಳು ಹಾಗೇ ಇದ್ದೀವಿ, ನಾವು ಓಟ್ ಹಾಕ್ತೀವಿ. ಏನು ಅಂದರೆ ಆಳವಾಗಿ ವಿಶ್ಲೇಷಣೆಯನ್ನೇ ಮಾಡೋದಿಲ್ಲ. ಏನೋ ಒಂದು ಸ್ಲೋಗನ್ ಕೊಡ್ತಾರೆ. 69ನೇ ಸ್ಲೋಗನ್ ಕೊಟ್ಟರು ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾಗ. ಬ್ಯಾಂಕ್ನೆಲ್ಲ ರಾಷ್ಟ್ರೀಕೃತ ಮಾಡ್ತರು. ರಾಷ್ಟ್ರೀಕರಣ ಮಾಡಬೇಕಾದ್ರೆ ಒಂದು ಸ್ಲೋಗನ್ ಕೊಟ್ಟರು. ಏನು ಅಂದರೆ, ನಮ್ಮ ದೇಶದಲ್ಲಿ ಬಡತನ ನಿರ್ಮೂಲನೆ ಆಗೋಯ್ತು ಅಂತ. ಬಡತನ ಜಾಸ್ತಿ ಆಯಿತು ರೀ. 69ನೇ ಎಷ್ಟು ಬಡವರಿದ್ದರು, ಪರ್ಸೆಂಟೇಜ್ ತೊಗೊಂಡ್ರೆ ಇವತ್ತು ಜಾಸ್ತಿ ಇದೀವಿ. ಯಾಕೆ ಅಂತಂದರೆ, ಸಂಪತ್ತೆಲ್ಲ ಕ್ರೋಢೀಕರಣ ಆಗ್ತಾ ಕಾಂಗ್ರೆಸ್ಸಿನ ರಾಜಕಾರಣಿಗಳ ಕೈಲಿ ಸೇರಾಯಿತು. ಇದನ್ನೇ ಬಂಡವಾಳವಾಗಿ ಇಟ್ಕೊಂಡು 2014ರಲ್ಲಿ ಮೋದಿಯವರು ಜನಗಳ ಮಧ್ಯೆ ವಿಷಯನ ಬಿಟ್ಟು ವಿಶ್ಲೇಷಣೆ ಮಾಡಿ ತಿಳಿ ಹೇಳಿ ಅಧಿಕಾರಕ್ಕೆ ಬಂದರು. 2014ರಲ್ಲಿ ಅಧಿಕಾರಕ್ಕೆ ಬಂದರು, 2019ರಲ್ಲಿ ಅಧಿಕಾರಕ್ಕೆ ಬಂದರು, 2024ರಲ್ಲಿ ಅಧಿಕಾರಕ್ಕೆ ಬಂದರು, 2029ರಲ್ಲಿ ಅಧಿಕಾರಕ್ಕೆ ಬರ್ತಾರೆ, 2034ರಲ್ಲಿ ಅಧಿಕಾರಕ್ಕೆ ಬರ್ತಾರೆ. ನಾವಿಲ್ಲಿ ನಮಸ್ತೆ ಹಿಂದೂಸ್ತಾನ್ ಮುಖಾಂತರ ಹೇಳೋದು ಏನು ಅಂತಂದರೆ, ಸ್ವಾಮಿ ಡಾರ್ವಿನಿನ ವಿಕಾಸವಾದ, ಡಾರ್ವಿನ್ಸ್ ಥಿಯರಿ ಆಫ್ ಎವಲ್ಯೂಷನ್ ಅಂತ ಹೇಳ್ತೀವಿ. ಮಂಗನಿಂದ ಮಾನವಾದ ಅಂತ ಹೇಳ್ತೀವಿ. ಅದರಲ್ಲೂ ನಾವು ಹಿಂದೂಗಳಿದ್ದೀವಿ ನೋಡಿ, ಕೋತಿಗೆ ಹೆಂಡ ಕೊಡ್ದಂಗೆ ನಾವು. ಅದರಿಂದ ಏನು ಅಂತಂದರೆ, ಒಂದು ನಮ್ಮ ವಿಷಯ ಹೇಳ್ತಿದ್ದೀವಿ. ಇವತ್ತಿನ ದಿವಸನೇ ನೀವು ನಿಮ್ಮ ಉತ್ತರಾಧಿಕಾರಿ, ನಿಮ್ಮ ಇನ್ಹೆರಿಟ್ ಮಾಡ್ತಕ್ಕಂಥ ಅಧಿಕಾರ ಇರೋದು ಯೋಗಿ ಆದಿತ್ಯನಾಥ್ ಅವ್ರಿಗೆ ಅಂತ ಹೇಳಿಬಿಟ್ಟು ದಯವಿಟ್ಟು ಪಬ್ಲಿಕ್ಕಾಗಿ ಅನೌನ್ಸ್ ಮಾಡಿ ಅವ್ರಿಗೊಂದು ಸ್ಥಾನಮಾನ ಕಲಿಸ್ಕೊಡಿ. ಇಲ್ಲ ಅಂದರೆ ಏನಾಗುತ್ತೆ, ಅಧಿಕಾರಕ್ಕೋಸ್ಕರ ಕಿತ್ತಾಡ್ತಾ ಪಾಪ ಸರ್ದಾರ್ ವಲ್ಲಭಾಯ್ ಪಟೇಲರು 565ಕ್ಕಿಂತ ಹೆಚ್ಚು ದೇಶಗಳಿತ್ತಂತೆ ನಮ್ಮ ದೇಶದಲ್ಲಿ. ಎಲ್ಲವನ್ನು ಸೇರಿಸಿ ಒಂದು ದೇಶ ಮಾಡಿ ಅದನ್ನು ಹಿಂದೂಸ್ತಾನ ಅಂತ ಕರಿಬೇಕಿತ್ತು. ಆದರೆ ದುಷ್ಟಕೂಟದ ರಾಜಕಾರಣ ಅವ್ರ ಮೇಲ್ಗೈ ಆಗ್ಬಿಟ್ಟು ಇಂಡಿಯಾ ಅಂತ ಕರೆದ್ರು. ಅದನ್ನೆಲ್ಲ ಇದು ಮಾಡಬೇಕು ಅಂತಂದರೆ ಮತ್ತೆ ನಾವು ಸ್ಟ್ರಾಂಗ್ ಆಗಬೇಕು, ಮತ್ತೆ ವಿಶ್ವಗುರು ಆಗಬೇಕು. ನಾವು ಹಿಂತಿರುಗಿ ನೋಡಬಾರ್ದು. ಮತ್ತು ಶೌರ್ಯ, ಪರಾಕ್ರಮ, ವೀರತ್ವದಲ್ಲಿ ನಮ್ಮನ್ನು ಮೀರಿಸಿದವರು ಇಲ್ಲ ಪ್ರಪಂಚದಲ್ಲಿ ಅನ್ನೋ ಇದನ್ನು ನಾವು ಮನಗಾಣಬೇಕು ಅಂತಂದರೆ ನಿಮಗೆ ಒಂದು ನರೇಂದ್ರ ಮೋದಿಯವರು ಕಳಕಳಿಯ ಪ್ರಾರ್ಥನೆ, ನಿಮ್ಮ ಉತ್ತರಾಧಿಕಾರಿ ಯೋಗಿ ಆದಿತ್ಯನಾಥ್ ಅಂತ ಅನೌನ್ಸ್ ಮಾಡಿ. ದಯವಿಟ್ಟು ಅನೌನ್ಸ್ ಮಾಡಿದ್ರೆ ಏನಾಗುತ್ತೆ, ಪ್ರಧಾನಮಂತ್ರಿ ರೇಸ್ಗೆ ಹೋಗ್ತಕ್ಕಂಥ ಜನ ಕಡಿಮೆ ಆಗ್ತಾರೆ, ಯಾರೂ ಇರೋದಿಲ್ಲ. ಯಾಕೆಂದ್ರೆ ನರೇಂದ್ರ ಮೋದಿಯವರು ಮಾಡೋದ್ರಿಂದ ನಿಮ್ಮನ್ನು ರಾಜನಾಥ್ ಸಿಂಗ್ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಅಂದ್ಬಿಟ್ಟು ಘೋಷಣೆ ಮಾಡಿದ್ರು. ಅದನ್ನು ಇಲ್ಲಾಂದರೆ LK ಅದ್ವಾನಿಯವರು ಪ್ರಧಾನಮಂತ್ರಿ ಆಗಬೇಕಿತ್ತು, ಅವರು ಪ್ರಬುದ್ಧಮಾನಕ್ಕೆ ಬರಬೇಕಿತ್ತು, ಅವರು ಬೆಳೆ ಬೇಯಿಸ್ಕೋಬೋದಿತ್ತು. ಆದರೆ ದೇಶ ಇಷ್ಟು ಮುಂದೆ ಹೋಗ್ತಿರಲಿಲ್ಲ. ಇದು ಖಡಾಖಂಡಿತವಾದ ವಿಷಯ. ಆ ದೃಷ್ಟಿಯಿಂದ ಬನ್ನಿ, ನಾವು ಮತ್ತೆ ಎಡವೋದು ಬೇಡ, ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಳೋಣ. ಅದಕ್ಕೆ ಪೂರಕವಾಗಿ ಇವತ್ತೇ ಅನೌನ್ಸ್ ಮಾಡಿ. ಮತ್ತು ಯೋಗಿ ಆದಿತ್ಯನಾಥ್ ಅವರು ನನ್ನ ನಂತರದ ಭಾರತದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಏಕೈಕ ಯೋಗ್ಯ ಅಭ್ಯರ್ಥಿ ಯೋಗಿ ಆದಿತ್ಯನಾಥ್ ಅಂತ ಅನೌನ್ಸ್ ಮಾಡಿ ಅವರಿಗೆ ಸೂಕ್ತವಾದ ಸ್ಥಾನಮಾನ ಕಲ್ಪಿಸ್ಕೊಡಿ ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.